ಕನ್ನಡ ಶಾಲೆ ಅಳಿವಿನ ಅಂಚಿನಲ್ಲಿರುವ ಸಮಯದಲ್ಲಿ ಮಹತ್ವದ ಕಾರ್ಯ ಮಾಡಿದ ಸಾಹಿತ್ಯ ಪರಿಷತ್ ಮೂಡಿಗೆರೆಯ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮೂಡಿಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಸಬ್ಜೆಕ್ಟಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಲೂಕಿನ ಪೂರ್ಣಚಂದ್ರ ತೇಜಸ್ವಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಹತ್ವದ ಕಾರ್ಯ ಮಾಡಿದ ಸಾಹಿತ್ಯ ಪರಿಷತ್ ಮೂಡಿಗೆರೆಯ ತಾಲೂಕು ಅಧ್ಯಕ್ಷರಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಯಿತು. ಈ ಸಮಾರಂಭದಲ್ಲಿ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಡಿಕೆ ಲಕ್ಷ್ಮಣ್ ಗೌಡ್ರು, ಸಮಾಜ ಸೇವಕರಾದ ಯುರೇಕಾ ಅಕಾಡೆಮಿ ಸಂಸ್ಥಾಪಕರು ದೀಪಕ್ ದೊಡ್ಡಯ್ಯ, ಸಾಹಿತಿಗಳಾದ ತಿಪ್ಪೇರುದ್ರಪ್ಪ ಸ್ವಾಮಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಜಗದೀಪು, ಹೋಬಳಿ ಘಟಕದ ಅಧ್ಯಕ್ಷರಾದ ಲೋಕೇಶ್ ಬಿಟಿಗೆರೆ, ಜಿಲ್ಲೆಯ ಪರಿಷತ್ತಿನ ಸಂಚಾಲಕರಾದ ಶಾಂತಕುಮಾರ್, ನೌಕರರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಹಾಗೂ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಅವರು ಮಾಸ್ಟರ್ ಆಗಿದೆ. ಪ್ರತಿಯೊಬ್ಬರಲ್ಲಿ ಕನ್ನಡ ಶಾಲೆಯಲ್ಲಿ ಓದಿದಂಥ ಇರೋದಿಲ್ಲ ಹೆಚ್ಚು ಕಡಿಮೆ. ಹಾಗಾಗಿ ಕನ್ನಡ ಶಾಲೆಯಲ್ಲಿ ಕನ್ನಡದಲ್ಲಿ ಓದಿದರೆ ನಾವು ಹೆಚ್ಚು ಪ್ರತಿಭೆ ಮಾಡ್ತೇವೆ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾಕಂದರೆ ನಾವು ಕನ್ನಡ ಇವತ್ತು ಏನಾಗಿದೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಕನ್ನಡ ಇಂಗ್ಲೀಷ್ ಅಂತಾಗಿದೆ. ಆದರೆ ಇಂಗ್ಲೀಷ್ಗಿಂತಲೂ ಈಗ ನಮ್ಮ ಇವ್ರು ಹೇಳಿದ್ರು ಮಾತೃಭಾಷೆ ಫಸ್ಟ್. ನಮ್ಮ ಶಿವರುದ್ರಪ್ಪ ಹೇಳಿದ್ರು ಮಾತೃಭಾಷೆ ಇದ್ದರೆ ನಾವು ಎಲ್ಲಿದ್ರು ಬರ್ಬೋದು ಅನ್ನೋದಕ್ಕೆ. ನಿಜವಾಗ್ಲೂ ನಾನು ಮೊನ್ನೆ ಈಸ್ಟರ್ನ ಕನ್ನಡ ಮೀಡಿಯಮ್ಮು ಅದು ಯಾವುದೋ ಸರ್ಕಾರಿ ಶಾಲೆಯಲ್ಲಿ 10 ಮಕ್ಕಳು ಒಳ್ಳೆ ಮಾರ್ಕ್ಸ್ ಅಂತ. ನಿಜವಾಗ್ಲೂ ಅವ್ರು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿದ್ರೆ, ಯಾಕಂದರೆ ಅವ್ರಿಗೀಗ ಒಂದು ಲೆಕ್ಕಾಚಾರದಲ್ಲಿ ಕನ್ನಡ ಮೀಡಿಯಂ ಅವ್ರಿಗೀಗ PUC ಹೋದಾಗ ಸ್ವಲ್ಪ ಕಷ್ಟ ಅನಿಸ್ತದೆ. ಯಾಕಂದರೆ ಅವ್ರ ಸಬ್ಜೆಕ್ಟಲ್ಲಿ ಕನ್ನಡಕ್ಕೆ ಮೀನಿಂಗ್ಗಳು ಇರೋದಿಲ್ಲ. ಕನ್ನಡ ಸಮಸ್ಯೆ ಆಗ್ತಿರೋದು ಹಾಗೆ. ಡಿಕ್ಷನರಿಯಲ್ಲಿ ಬರೀ ಇಂಗ್ಲೀಷ್ ಪದಗಳು ಬರ್ತಾ ಇದೆ ಅವರಿಗೆ PUC ಫಸ್ಟ್ PUC ಮತ್ತು ಸೆಕೆಂಡ್ PUCಯಲ್ಲಿ ಕನ್ನಡ ಮೀಡಿಯಂ ಆಗಿ PUCಗೆ ಹೋಗಿ ಏನು ಹೋಗ್ತಾರೆ ಸ್ವಲ್ಪ ಟಫ್ ಆದರೂ ಅವ್ರಿಗೆ ಕನ್ನಡದಲ್ಲಿ ಮಾಡಿ ನೆಕ್ಸ್ಟ್ PUCಲಿ ಇದೇ ರೀತಿ ಮಾರ್ಕ್ಸು ಅವರು ತಗೊಳ್ಳಿ. ಯಾಕಂದರೆ ಈಗ ಅವರಿಗೆ ಇದು ವಾತಾವರಣ, ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರಿದ್ದಾರೆ ಅವ್ರ ವಾತಾವರಣ, ಆ ಮಗು ಯಾರು ಸಹವಾಸ ಮಾಡಿರುತ್ತಲ್ಲ, ಆ 3 ಬಹಳ ಪ್ರಮುಖ ಅಂಶಗಳಾಗಿರ್ತವೆ ಅನ್ನೋದನ್ನ ನಾವು ನೋಡಿದ್ದೀವಿ. ಮನೆಯಲ್ಲಿ ಒಳ್ಳೆ ವಾತಾವರಣ ಇರ್ಬೇಕು ಮಕ್ಕಳಿಗೆ ಯಾವಾಗಲೂ. ಆಗ ಮಾತ್ರ ಆ ಮಗುಗೆ ಓದಬೇಕು ಅನಿಸುತ್ತೆ. ಬೇಗ ಬರುತ್ತದೆ. ಅಪ್ಪ ಅಮ್ಮ ಅದಕ್ಕೆ ಪ್ರೋತ್ಸಾಹಿತ ಮಾದರಿಯಾಗಿರ್ಬೇಕು ಅಂತ. ಅಮ್ಮ ಮಗನಿಗೆ ಓದ್ಕೊ ಮಗನೆ ಅಂತ ಹೋಗಿ ಕೊಟ್ಬಿಟ್ಟು ಪುಸ್ತಕನ ಅವರು TV ನೋಡ್ತಾ ಕುತ್ಕೊಂಡ್ಬಿಟ್ರೆ ಮಗು ಓದಲಿಕ್ಕೆ ಸಾಧ್ಯನೇ ಇಲ್ಲ. ಓದುವಂತ ಅವ್ರಿಗೆ ಕೂರಿಸ್ಬಿಟ್ಟು ಇವ್ರು ಮೊಬೈಲಲ್ಲಿ ಚಾಟ್ ಮಾಡ್ತಾ ಕೂತ್ರೆ ಮಗು ಓದಲಿಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮ ಬೇರೆ ಯಾವುದೋ ಕಾರಣಕ್ಕಾಗಿ ಮನೆಯಲ್ಲಿ ನಿತ್ಯ ಜಗಳ ಆಡ್ಕೊಳ್ಳುವಂಥದ್ದು, ಬೇರೆ ಬೇರೆ ಇದರಲ್ಲಿ ವಾತಾವರಣವನ್ನ LKG 7th ತನಕ JSL ಓದೆ. ಆಮೇಲೆ 8th 9th 10th ಗರ್ಲ್ಸ್ ಸ್ಕೂಲಲ್ಲಿ ಓದೆ. ತುಂಬ ಪ್ರೌಡ್ ಇದೆ ಹೇಳಕ್ಕೆ. ಆಮೇಲೆ ಎಲ್ಲ ಟೀಚರ್ಸ್ಗೂ ತುಂಬ ಎಫರ್ಟ್ ಇದೆ. ಎಲ್ಲ ಟೀಚರ್ಸ್ಗೂ ನಾನು ನೆನೆಸ್ಕೊಳ್ತೀನಿ. LKG 10th ತನಕ ಯಾವುದೇ ಟೀಚರ್ಸ್ ತುಂಬ ಜನ ರಿಟೈರ್ಡ್ ಆಗೋದ್ರು. ಆಮೇಲೆ ಆ ಕಡೆ ಈ ಕಡೆ ತುಂಬ ಜನ ಟೀಚರ್ಸ್ಗಳು ಹೋಗಿದ್ರು. ಅವರು ಹೇಳಿರೋದು ಮಾತು ತುಂಬ ಈಗ ನೆನೆಸ್ಕೊಳ್ತೀನಿ. ಅವ್ರು ಹೇಳಿದ್ದು ಒಂದೊಂದು ಮಾತುಗಳು ಇವಾಗ ಕಿವಿಯಲ್ಲಿ ಬರ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಇರೋದು ಎಲ್ಲರಿಗೂ ಧನ್ಯವಾದಗಳು. ನನ್ನ ಟೀಚರ್ಸ್ ಥ್ಯಾಂಕ್ಸ್ ಅಂತ ಧನ್ಯವಾದ ಅಂತ ಹೇಳ್ತೀನಿ. ಈ ರೀತಿ ಮುಂದುವರಿಸಬೇಕು, ಪ್ರೇರಣೆ ನೀಡಬೇಕು, ಸ್ಫೂರ್ತಿ ನೀಡಬೇಕು. ಈಗ ಅನ್ವಯಿಸಿದ್ರೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಒಳ್ಳೆ ಶಿಕ್ಷಕರಿದ್ದಾರೆ ಅಂತ ಹೇಳಿ ಒಳ್ಳೆಯ ಪಾಠ ಪ್ರವಚನ ನಡೆಯುತ್ತೆ ಅಂತಕ್ಕಂಥ ಮನವರಿಕೆ ಆಗಲಿ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತೋಷಿಸಂತೆ. ಯಾಕೆಂದ್ರೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದಂಥವ್ರು. ನಾನು ಹಾಗಾಗಿ ಹೇಳ್ತಾ ಇರ್ತೇನೆ, ಯಾವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರ್ತಾರೆ ಅವರು ಕಾಡಿನಲ್ಲಿ ನಡೀತಕ್ಕಂಥ ಗಿಡ ಮರಗಳಿದ್ದ ಹಾಗೆ ಆ ಮಣ್ಣದಲ್ಲಿರ್ತಕ್ಕಂಥ ಸರ್ವ ಸಾರಸ್ಯಗಳನ್ನ ಹೀರ್ಕೊಂಡು ಸತ್ವವನ್ನು ಹೀರ್ಕೊಂಡು ಬೆಳೀತಾರೆ. ಹಾಗೆ ನಾನು ಬೇರೆ ಶಾಲೆಗಳು ಟೀಕೆ ಮಾಡ್ತೀನಿ ಅಂತಲ್ಲ, ಅವು ಕುಂಡದಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು, ಕುಂಡದಲ್ಲಿ ಸೀಮಿತವಾಗಿರ್ತಕ್ಕಂಥ ಗೊಬ್ಬರ ಇರುತ್ತೆ, ಸೀಮಿತವಾಗಿರ್ತಕ್ಕಂಥ ಮಣ್ಣೆ ಇರುತ್ತೆ. ಆದರೆ ಪ್ರತಿಭೆ ಈಗ ಶಾಂತಕುಮಾರದಲ್ಲಿ ಪ್ರಸ್ತಾಪ ಮಾಡಿದ್ರು. ಈಗ ನೀವು ಪುರಸ್ಕಾರ ಮಾಡಿದ್ದು ಅಂಕೆಯ ಆಧಾರದ ಮೇಲೆ ಪ್ರತಿಭಾ ಪುರಸ್ಕಾರ. ಅಂಕೆಗಳೇ ಮಾನದಂಡ ಅಲ್ಲ.